ಕುಕ್ಕರ್ನಲ್ಲಿ ಮಾಡಿ ರುಚಿಕರವಾದ ಗರಂ ಗರಂ ಸಮೋಸ. ಮೈದಾ ಹಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀರನ್ನು ಹಾಕಿ ಈ ರೀತಿ ಕಲಿಸ್ಕೊಂಡು ನಂತರ ಕುಕ್ಕರನ್ನು ಕಾಯೋದಕ್ಕೆ ಅಂತ ಹೇಳಿಟ್ಟು ಕಲಿಸ್ಕೊಂಡಿರೋಂಥ ಹಿಟ್ಟನ್ನು ಹಾಕಿ ಚೆನ್ನಾಗಿ ಈ ಥರ ಮಿಶ್ರಣ ಮಾಡಿಕೊಂಡ್ರೆ ಬೆಣ್ಣೆ ಥರ ನೋಡಿ ಹಿಟ್ಟು ಸಿದ್ಧವಾಗಿದೆ. ಇದು ಆರೋ ಹೊತ್ತಿಗೆ ಆಲೂಗಡ್ಡೆನ ತೊಳ್ಕೊಂಡು ಆಲೂಗಡ್ಡೆನ ಬೇಯೋದಕ್ಕೆ ಅಂತೇಳಿ ಇಡೋಣ. ಒಂದೆರಡು ವಿಷಲ್ ಕೂಗಿಸ್ಕೊಳ್ಳೋಣ. ಆಲೂಗಡ್ಡೆ ಬೇಯಿಸೋದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಆಲೂಗಡ್ಡೆ ಬೆಂದಿದೆ. ಆಲೂಗಡ್ಡೆ ಸಿಪ್ಪೆನೆಲ್ಲ ಬಿಡಿಸ್ಕೊಂಡು ಇವಾಗ ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಒಂದು ಬಾಣಲೆಯನ್ನು ಕಾಯೋದಕ್ಕೆ ಅಂತೇಳಿಟ್ಟು ಕಾದ್ಮೇಲೆ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಜೀರಿಗೆ ಮತ್ತು ಹಸಿರು ಮೆಣಸಿನ್ಕಾಯಿ ಪೇಸ್ಟು, ಈರುಳ್ಳಿನ ಹಾಕಿ ರುಚಿಗೆ ತಕ್ಕಷ್ಟು ಒಂಚೂರು ಉಪ್ಪನ್ನು ಹಾಕಿ ಸ್ಮ್ಯಾಶ್ ಮಾಡ್ಕೊಂಡಿರೋಂಥ ಆಲೂಗಡ್ಡೆನ ಹಾಕಿ ಮಿಶ್ರಣ ಮಾಡಿಕೊಂಡ್ರೆ ನೋಡಿ ಹೂರಣ ಕೂಡ ಸಿದ್ಧವಾಗಿದೆ. ಇವಾಗ ಹಿಟ್ಟನ್ನು ತೊಗೊಂಡು ತೀಡ್ಕೊಂಡು ಮಧ್ಯದಲ್ಲಿ ಈ ರೀತಿ ಸಮೋಸೆಗೆ ಬೇಕಾಗಿರೋಂಥ ಏನೊಂದು ಆಲೂಗಡ್ಡೆ ಮಿಶ್ರಣ ಸಿದ್ಧ ಮಾಡ್ಕೊಂಡಿದ್ದೀವಿ ಇದನ್ನು ಮಧ್ಯದಲ್ಲಿ ಇಟ್ಟು ಎಣ್ಣೆಯಲ್ಲಿ ಕರೀತಾ ಇದ್ದರೆ ನೋಡಿ ಸೂಪರ್ ಆಗಿರೋಂಥ ಗರಂ ಗರಂ ಟೇಸ್ಟಿಯಾದ ಸಮೋಸ ಸಿದ್ಧ ಆಗಿಬಿಡುತ್ತೆ. ವಿಡಿಯೋ ಇಷ್ಟ ಆದರೆ ತಪ್ಪದೆ ಲೈಕ್ ಕೊಟ್ಟು ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.